ನಮಗೆಲ್ಲ ಗೊತ್ತಿದೆ, ಕಳೆದ ದಿನಗಳಲ್ಲಿ ಒಂದು ಪೆನ್ ಡ್ರೈವ್ನ ಒಂದು ವಿಚಾರವಾಗಿ SITಯನ್ನು ಸರ್ಕಾರ ರಚನೆ ಮಾಡಿರೋದಕ್ಕೆ ನಿನ್ನೆ ಸಭೆಯಲ್ಲೂ ಸಹ ನಾವು ಸ್ವಾಗತ ಮಾಡಿದ್ದೇವೆ. ಅದರ ಸತ್ಯಾಸತ್ಯತೆಯನ್ನು ಹೊರಗೆ ಆಗಬೇಕು ಅಂತ ಆಗ್ರಹವನ್ನು ಸಹ ಪಡಿಸಿದ್ದೇವೆ. ಆದರೆ ಒಂದು ಖೇದದ ವಿಚಾರ ಅಂತಂದರೆ SIT ದಿಕ್ಕು ತಪ್ಪದೇ ಇದೆ ಅಂತ ನಮ್ಮಗಳ ಭಾವನೆ. ಕಾರಣ ಏನೆಂದರೆ SIT ರಚನೆ ಮಾಡಿದ್ದು CD ಮೂಲ ಕಾರಣ. ಅದನ್ನು ಹೊರಗಡೆ ಬಿಟ್ಟಂಥವರು ಈ ಒಂದು ಮಹಿಳೆಯರ ಮಾನ ಹರಾಜು ಮಾಡ್ತಕ್ಕೆ, ಯಾಕೆಂದರೆ ಯಾವ್ದು ಬ್ಲರ್ ಮಾಡಿಲ್ಲ ಏನೂ ಅಲ್ಲ, ನೇರವಾದಂಥ CD ಬಿಟ್ಟುಬಿಟ್ಟು ಅನೇಕ ಮಹಿಳೆಯರಿಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅವರಿಗೆ ಅಪಮಾನವಾಗಿದೆ, ಅವಮಾನವಾಗಿದೆ. ಅದನ್ನ ನ್ಯಾಯ ಕಂಡಿಡ್ರಪ್ಪ ಅಂತ ಮಾಡಿದರೆ ಇವತ್ತು ಅದು ದಿಕ್ಕು ತಪ್ಪಿ ನಮ್ಮ ನಾಯಕರಾದಂಥ ಸನ್ಮಾನ್ಯ HD ರೇವಣ್ಣರನ್ನ ಅಣಿಯಕ್ಕೋಸ್ಕರ ಇದನ್ನು ಬಳಸ್ಕೊಂತಿದ್ದಾರೆ. ಐ ಥಿಂಕ್ 22ನೇ ತಾರೀಕು ಮೊದಲೊಂದು ಕೇಸ್ ಅವ್ರ ಮೇಲೆ ಆಗುತ್ತೆ ಹೊಣೆನರಸೀಪುರದಲ್ಲಿ. SIT ರಚನೆ ಮಾಡಿದ್ದೀನೇ ಆಮೇಲೆ ಗೊತ್ತಾಗುತ್ತೆ ಅವರಿಗೆ ಯಾರು ಮೂಲ ಕಾರಣರಾಗಿದ್ರು, ಅಂದರೆ ಕೇಸ್ ಕೊಡ್ಸೋರಿಗೆ ಕಾರಣಭೂತರಾಗಿದ್ರು. ಈ ಕೇಸಲ್ಲಿ ಏನೂ ಇಲ್ಲ, ಇದು ಬೇಲಬಲ್ಲು, ಇದರಲ್ಲಿ ಯಾವ ಸಹ ಇವ್ರನ್ನೇನು ಮಾಡೋಕ್ಕಲ್ಲ ಅಂತ ಗೊತ್ತಾಗಿ ತಕ್ಷಣ ಮತ್ತೆ 2ನೇ ತಾರೀಕು KR ನಗರದಲ್ಲಿ ಅಲ್ಲಿನ ಶಾಸಕರ ಒಂದು ಚಿತಾವಣೆಯಿಂದ ರೇವಣ್ಣರ ಮೇಲೆ ಕಿಡ್ನಾಪ್ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತು SIT ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ನಮ್ಮ ಗಮನಕ್ಕೆ, ನಿಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಕೆಲವು ದೇವೇಗೌಡರು ಮನೆಯಲ್ಲಿ ಔಷಧ ಕೂತಿದ್ರು ಅಂತ ಹೇಳ್ತಾರೆ, ಪ್ರಶ್ನೆ ಇಲ್ಲ. ರೇವಣ್ಣರು ಮುಂಚೆಯಿಂದಲೂ ಸಹ ಇಲ್ಲಿ ಬಂದ ಹಾಸನ ಬೆಂಗಳೂರು ಬಿಡಬೇಕಾದ್ರೆ ಹಾಸನ ಸಂದರ್ಭದಲ್ಲಿ ತಂದೆ ತಾಯಿಗಳ ಆರೋಗ್ಯ ವಿಚಾರಣೆ ದಿನನಿತ್ಯ ಕಾಯಕ ಅವ್ರದ್ದು. ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರ ಸಲಹೆ ಸಹಕಾರ, ಏನಾದ್ರು ಅವ್ರ ಆರೋಗ್ಯ ವಿಚಾರಣೆ ಇರ್ಬೋದು, ಆಶೀರ್ವಾದ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅವ್ರ ಕಾಯಕ, ದಿನನಿತ್ಯ ರೂಢಿ. ಅದು ತಂದೆ ತಾಯಿಗಳ ದೇವರು ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ರೇವಣ್ಣರು. ಆ ಕಾರಣಕ್ಕೋಸ್ಕರ ಅಲ್ಲಿದ್ರೆ ಹೊರತು ತಪ್ಪಿಸ್ಕೊಂಡು ಹೋಗ್ತಕ್ಕಂಥದ್ದೇನಲ್ಲ. ಅದನ್ನು ನಿಮಗೆ ನಿಮ್ಮ ಮೂಲಕ ಜನತೆಗೆ ಸ್ಪಷ್ಟಪಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಜೊತೆ ಈ ಒಂದು ಕೇಸ್ನಲ್ಲಿ ರೇವಣ್ಣವರು ಒಬ್ಬ ಪ್ರಭಾವಿ ರಾಜಕಾರಣಿ, ಹಾಸನ ಜಿಲ್ಲೆ ಇರ್ಬೋದು, ರಾಜ್ಯದಲ್ಲಿರ್ಬೋದು. ವಿಶೇಷವಾಗಿ ಹಾಸನ ಜಿಲ್ಲೆಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿ ಜನಗಳ ಮನದಲ್ಲಿ ಉಳ್ಕೊಂಡವರಾಗಿದ್ದಾರೆ. DCC ಬ್ಯಾಂಕ್ ಮತ್ತು KMFನ ಮೂಲಕ ಎಲ್ಲ ಹಳ್ಳಿ ಜನಸಾಮಾನ್ಯರಿಗೆ, ಹಳ್ಳಿ ರೈತರಿಗೆ ಅವರು ಉಪಯೋಗ ಅವರ ಒಂದು ಬದುಕಿಗೆ ಆಸೆ ಆಗ್ತಕ್ಕಂಥ ಕೆಲಸ ಮಾಡಿದ್ರು. ಇಂಥವ್ರನ್ನ ರಾಜಕಾರಣದಿಂದ, ದುರುದ್ದೇಶದಿಂದ ಇಂಥ ಕೇಸ ಸಿಗಾಕ್ಸೋದು ಒಂದು. SIT ಅರೆಸ್ಟ್ ಮಾಡ್ಕೊಂಡು ಅಲ್ಲೇನು ಕೂರ್ಸ್ಕೊಬೇಕಾದ ಅವಶ್ಯಕತೆ ಇರಲಿಲ್ಲ. ಯಾವ ಸಂದರ್ಭ ಸಹ ಅವರು ಈ ಒಂದು ಇದಕ್ಕೆ ಸಹಕಾರ ಕೊಡುವಂತರಾಗಿದ್ರು. ಒಬ್ಬರು ಇವತ್ತ ಶಾಸಕರಾಗಿ, ಕಾನೂನಿಗೆ ಗೌರವ ಕೊಡ್ತಕ್ಕಂಥರಾಗಿ ಅವರು ಸಹಕಾರ ಕೊಡರಿದ್ರು. ಆದರೂ ಸಹ ಅದ್ರ ಜೊತೆಗೆ ಯಾರು ಕಿಡ್ನಾಪ್ ಆಗಿದ್ರು ಅಂತ ಸಂತ್ರಸ್ತರೆ ಅಂತ ಯಾರು ಇವತ್ತ ಅದನ್ನು SIT ಅವರು ಟ್ರೇಸ್ ಮಾಡಿದ್ದಾರೆ. ಅವರಿಂದೂ ಸಹ ಯಾವುದೇ ಒಂದು ರೇವಣ್ಣರ ಬಗ್ಗೆ, ರೇವಣ್ಣವರು ಈ ಕೃತ್ಯದಲ್ಲಿ ಭಾಗವಹಿಸಿದ್ರು ಅನ್ನೋದಾಗಲಿ, ರೇವಣ್ಣರಿಂದ ನಾನು ಕಿಡ್ನಾಪ್ ಆಗಿದ್ದೆ ಅಂತಲ್ಲ ಅವರೆಲ್ಲೂ ಸಹ ಹೇಳಿಲ್ಲ. ಅಟ್ಲೀಸ್ಟ್ ಅವ್ರ ಹೇಳಿಕೆ ಬರೋವರಿಗಾದ್ರೂ ಸಹ ಒಂದು ತಾಳ್ಮೆ ಇರಬೇಕಾಯ್ತು. ಇದು ಹತಾಶ ಮನೋಭಾವದಿಂದ ನಾನು ಯಾವ ಪಾರ್ಟಿನೂ ಸಹ ಹೇಳಲ್ಲ, ದೂರಕ್ಕೆ ಹೋಗಲ್ಲ. ಎಲ್ಲ ಪಾರ್ಟಿ ಯಾರೇ ಆಗಿರಲಿ, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಗುಂಡಿ ಬಿದ್ದಾಗ ಆಳಿಗೊಂದು ಕಲ್ಲು ಅನ್ನಂಗೆ ಅದಾಗ್ತಕ್ಕಂಥ ಕೆಲಸ ಎಲ್ಲರೂ ಸಹ ಮಾಡ್ತಿದ್ದಾರೆ. ವಿಶೇಷವಾಗಿ ರಾಜ್ಯ ರಾಜಕಾರಣಿಗಳು ತಮ್ಮ ಪ್ರಭಾವವನ್ನು ವಿಸ್ತಾರ ಮಾಡಿಕೊಳ್ಬೇಕು. ಏನಾರ ಮಾಡಿ ದೇವೇಗೌಡರ ಕುಟುಂಬ ನಾವು ಅಳಿದ್ರೆ ಅಂದರೆ ಅದನ್ನು ಅವರು ಒಂದು ರಾಜಕಾರಣದಿಂದ ಅವರಿಗೆ ಏನಾದ್ರು ಇದು ಮಾಡಿದರೆ ಇಡೀ ರಾಜ್ಯದಲ್ಲಿ ನಮ್ಮ ಪ್ರಭಾವ ಬೆಳೆಸ್ಕೊಬಹುದು ಅನ್ನೋ ಒಂದು ಚಿತಾವಣೆಯಲ್ಲಿದ್ದಾರೆ. ಅದು ಖಂಡಿತ ಸಾಧ್ಯ ಇಲ್ಲ. ಯಾಕೆಂದರೆ ಕೆಳಮಟ್ಟದಿಂದ JDS ಮುಂದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಮ ನಾಯಕರಾದಂಥ ರೇವಣ್ಣವ್ರನ್ನ ಮಾಡಿದ ತಪ್ಪಿಗೋಸ್ಕರವಾಗಿ ಶಿಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೈತಿಕವಾಗಿ ನಾವೆಲ್ಲರೂ ಸಹ ಜಾತ್ಯತೀತ ಜನತಾ ದಳ ನಾವು ಅವ್ರ ಜೊತೆ ಇರ್ತೇವೆ. ಅವ್ರಿಗೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ನ್ಯಾಯ ಹೊರ ಹೊಮ್ಮತಕ್ಕಂಥ ಕೆಲಸ ಸರ್ಕಾರ ಮಾಡಲಿ. ಅದು ಬಿಟ್ಬಿಟ್ಟು ರಾಜಕೀಯ ದುರುದ್ದೇಶದಿಂದ ಎಷ್ಟೋ ಜನ ನೋಡಿದ್ದೇವೆ, ಹಲವಾರು ಕೇಸ್ಗಳು ಮತ್ತೊಂದು ಹಾಕೊಂಡು
ಆದಿ ಬೀದಿಯಲ್ಲಿ ರಾಜಾರೋಷ ಓಡಾಡ್ತಾ ನೋಡಿ, ಅದ್ರ ಬಗ್ಗೆ ಯಾರು ಸಹ ಕಿಂಚಿತ್ ಏನು ಕ್ರಮ ಇಲ್ಲ. ಒಬ್ಬ ಗೌರವಾನ್ವಿತ ವ್ಯಕ್ತಿಯ ಬಗ್ಗೆ, ರಾಜಕೀಯವಾಗಿ ತನ್ನದೇ ಆದ ಒಂದು ಪ್ರಭಾವ ಹೊಂದಿರತಕ್ಕಂಥ ವ್ಯಕ್ತಿಯನ್ನ ಏನಾರ ಮಾಡಿ ತುಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ರಾಜಕೀಯ ಚಿತಾವಣೆಯನ್ನು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯ ಏನಿದೆ ಅದು ಜಾತ್ಯತೀತ ಜನತಾ ದಳ ಹಾಸನ ಜಿಲ್ಲೆ ವಿರೋಧ ಮಾಡುತ್ತೆ. ಕಳೆದ 2-3 ದಿನದಲ್ಲೂ ಸಹ ಸಾಮಾನ್ಯ ಕಾರ್ಯಕರ್ತರು ಸಹ ಹಲವಾರು ಫೋನ್ ಮಾಡಿ ನೀವು ಯಾಕೆ ಸುಮ್ಮನಿದ್ದೀರಾ, ಏನು ಯಾಕೆಂದ್ರೆ ನಾವು ಸಹ ಯೋಚನೆ ಮಾಡ್ತಾ ಇದ್ದೇವೆ. ಸುಮ್ಮನೆ ನಾವು ಸ್ಟ್ರೈಕ್ ಕಾಲ್ ಮಾಡ್ತಕ್ಕಂಥದ್ದು, ಬೆಂಬಲ ಸೂಚಿಸ್ತಕ್ಕಂಥದ್ದು ಮುಖ್ಯ ಅಲ್ಲ, ಅದು ವ್ಯತಿರಿಕ್ತ ಪರಿಣಾಮ ಬೀರಬಾರ್ದು. ಈಗ ನೀತಿ ಸಂಹಿತೆ ಮತ್ತೊಂದು ಇರ್ತಕ್ಕಂಥದ್ದು, ನಾಳೆ ಚುನಾವಣೆ ನಡೀತಕ್ಕಂಥ ದಿನಗಳು ಸಹ ಈ ಕರ್ನಾಟಕ ರಾಜ್ಯದಲ್ಲಿ ಇದ್ದಾವೆ. ಯಾವುದೂ ಸಹ ವ್ಯತಿರಿಕ್ತ ಪರಿಣಾಮ ಬೀರಬಾರ್ದು. ತಾಳ್ಮೆಯಿಂದ ಆಗುವವುಗಳನ್ನ ನಾವು ವಾಚ್ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಹಂಗನ್ಕಂಟು ನಾವು ಸುಮ್ಮನೆ ಇರ್ತೀವಿ ಅಂತಲೂ ಸಹ ಯಾರೂ ಸಹ ಭಾವಿಸಬಾರ್ದು. ಜನಸಾಮಾನ್ಯರೆಲ್ಲರೂ ಸಹ, ಸಾಮಾನ್ಯ ಕಾರ್ಯಕರ್ತರು ಸಹ ಇವತ್ತು ಬಹಳ ದುಗುಡದಿಂದ ಇದ್ದಾರೆ, ಬಹಳ ಬೇಸರದಿಂದ ಇದ್ದಾರೆ. ಎಚ್ ಡಿ ರೇವಣ್ಣವರ ಮೇಲೆ ಆಗಿರ್ತಕ್ಕಂಥ ಒಂದು ಏನಿದೆ ಅದನ್ನು ವಿರೋಧಿಸ್ತಕ್ಕಂಥದ್ದು, ಅದನ್ನು ಹೇಳಕ್ ಬಿಡಬಾರ್ದು. ಸರ್ಕಾರ ಗಮನ ಹರಿಸಿ ನ್ಯಾಯಯುತವಾದಂಥ ಒಂದು ಕ್ರಮವನ್ನು ನ್ಯಾಯಯುತವಾದ ದಿಕ್ಕಿನಲ್ಲಿ SIT ಸಾಕ್ತಕ್ಕಂಥ ಕೆಲಸ ಮಾಡಬೇಕು ಅಂತ SIT ಮತ್ತು ಸರ್ಕಾರನ ಆಗ್ರಹ ಮಾಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.